ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ನಂಗೆ ಆ ಟೈಮಲ್ಲಿ ಮೋಟಿವೇಶನ್ ಸಿಕ್ಕಿದ್ದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಕಡೆಯಿಂದ ಸಿಕ್ಕಿದ್ದು ಮೋಟಿವೇಶನ್ ವರ್ಡ್ಸು ಮಾತುಗಳಿಂದ ನನಗೆ ಅವಾಗ ಏನೋ ಒಂದು ಹುಮ್ಮಸ್ ಬಂತು. ನನಗೆ ಅವ್ರ ಜೊತೆ ಒಂದು ದಿನ 9 ಅವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ತು. ಕನ್ನಡದ ಕೋಟ್ಯಾಧಿಪತಿ ಪೈಲಟ್ ಎಪಿಸೋಡ್ಗೆ ಹೋದಾಗ. ಸೊ ಅವಾಗ ಹೋದಾಗ ಅವ್ರು ಇಂಟ್ರಡಕ್ಷನ್ ಕೊಟ್ಟಿದ್ದೆ ಹೇಗೆ, ನೀವು ಹೇಗೆ ಕೊಟ್ಟರು ನನಗೆ ಇಂಟ್ರಡಕ್ಷನು. ಅವರು ನಾನು ಏನೂ ಇಲ್ಲ, ಯಾವ ಸ್ಕ್ರೀನ್ ಮೇಲೂ ಬಂದಿಲ್ಲ, ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಎ ಪೈಲಟ್ ಎಪಿಸೋಡ್. ಬಟ್ ಏನೇ ಇದ್ರು ಅಣ್ಣವ್ರ ಫ್ಯಾಮಿಲಿಯಿಂದ ಬಂದಿದೆ ಮಾತುಗಳು ಅಂತಂದರೆ ಮೋಸ್ಟ್ಲಿ ಆಶೀರ್ವಾದ ನಿಮ್ಗೆ ಅವಾಗೆ ಸಿಕ್ತು ಅಲ್ವಾ. ಇದ್ದಿದ್ದು ನಂಗೆ ಅವ್ರ ಜೊತೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ತು. ಯಾರಿಗುಂಟು ಯಾರಿಗಿಲ್ಲ. ಮೂನ್ ವಾಕ್ ಮಾಡಿದ್ದೀನಿ ಅವ್ರ ಜೊತೆ ನಾನು. ಐ ಹ್ಯಾವ್ ಇಟ್ ಇನ್ ಮೈ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಆ ಟೈಮಲ್ಲಿ ಹೋದಾಗ ಇವರು ಕಿರುತೆರೆ ಕಲಾವಿದ, ರಂಗಭೂಮಿ ಕಲಾವಿದ, ಕರೀರಿ ವಿನಯ್ ಕಶ್ಯಪ್ ಅವ್ರನ್ನ ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದರು. ಅನಿಸಿತ್ತು ನನಗೆ. ಅಲ್ಲಿ ಹೋದಾಗ ಹಿಂಗೆ ಕ್ವಶನ್ಸ್ ಏನೋ ಕೇಳಬೇಕಾದ್ರೆ, ನಿಮ್ಗೆ 1 ಕೋಟಿ ರೂಪಾಯಿ ಬಂದರೆ ಏನು ಮಾಡ್ತೀರಾ ವಿನಯ್ ಕಶ್ಯಪ್ ಅವರೇ? ಸರ್ ನಿಮ್ಗೆ ನಾಕೊಂದು ಸಿನಿಮಾ ಮಾಡ್ತೀನಿ ಸರ್. ಅಬ್ಬಬ್ಬಾ, ಓ ನಾನು ಬರ್ತೀನಿ ಅಂತ ನಿಮ್ಗೆ ಗೊತ್ತಾ 1 ಕೋಟಿಗೆ? ಇಲ್ಲ ಸರ್, ಬಟ್ ಏನೋ ಮಾಡಬೇಕಂತ ಆಸೆ ಇದೆ, ನಿಮ್ಗೆ ಪ್ರೊಡ್ಯೂಸ್ ಮಾಡಬೇಕಂತ ಆಸೆ ಇದೆ ಸರ್ ನನಗೆ ಅಂದಿದ್ದೆ. ಓಕೆ, ನಿಮ್ಗೆ ಈ ಡ್ರೀಮ್ ಏನು ಅಂದರೆ, ಸರ್ ನಾನು ದೊಡ್ಡ ಸೂಪರ್ ಸ್ಟಾರ್ ಹೀರೋ ಆಗಬೇಕು ಸರ್, ನನಗೆ ಕನಸಿದೆ ಸರ್. ಆಗ್ತೀರಾ ಬಿಡ್ರಿ, ಯಾರು ಏನು ಬೇಕಾದರೂ ಸಾಧಿಸ್ಬೋದು, ದಿವಸ ಹೀರೋ ಆಗ್ತೀರಾ ಬಿಡ್ರಿ ನೀವು, ಲಿಟ್ಟಲಿ ಅಂತಿದ್ದಾರೆ ಅವ್ರ ಬಾಯಿಂದ. ಮೋಸ್ಟ್ಲಿ ನಿಮಗೆ. ಆ್ಯಂಡ್ ಡ್ಯಾನ್ಸ್ ಮಾಡಬೇಕಾದ್ರೂ ಅಷ್ಟೇ. ಸರ್ ಇನ್ನೇನು ಮುಗಿತಿತ್ತು ಎಪಿಸೋಡ್ ಅದು. ಸರ್ ಒಂದೊಂದು ರಿಕ್ವೆಸ್ಟ್ ಸರ್, ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೇಕು ಸರ್ ಅಂತ. ಬನ್ನಿರಿ ಹಾಕೋಣ ಅಂಥೇಳಿ ನಟ ಸಾರ್ವಭೌಮ ಅದಕ್ಕೆ ಮೂನ್ ವಾಕ್ ಮಾಡಿದ್ದು. ಮಾಡಾದ್ಮೇಲೆ ವಾಟ್ ಈ ಸೆಟ್ ಟು ಮೀ, ಏನು ರೀ ನನಗಿಂತ ಒಳ್ಳೆ ಡ್ಯಾನ್ಸರ್ ನೀವು. ಲೈಕ್ ಆಸ್ಟ್ರಕ್ ನಾನು. ಅಪ್ಪು ಸರ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ವಯಸ್ಸಿಂದ. ಅಂಥವ್ರ ಬಾಯಲ್ಲಿ ಹೀಗೆಲ್ಲ ಇಷ್ಟು ಡೌನ್ ಟು ಅರ್ಥಾಗಿ ಮಾತಾಡ್ತಾರಲ್ಲ, ಇವ್ರನ್ನ ಮೀಟ್ ಮಾಡಾದ್ಮೇಲೆ ನನಗೆ ಏನೋ ಆಗುತ್ತೆ ಬಿಡು ಅಂತ ಒಂದು ಒಳ್ಳೆ ವೈಬಲ್ಲಿದ್ದೆ. ಆ್ಯಂಡ್ ಅದಾಗಿದ್ದ ತಕ್ಷಣ ನಾನು ಯಾವುದೋ ಒಂದು ಲುಕ್ ಟೆಸ್ಟ್ ಕೊಟ್ಟೆ. ಹಾಗೆ ಲುಕ್ ಟೆಸ್ಟ್ ಇಲ್ಲ, ಅದು ಸಮ್ ರೀಪ್ಲೇಸ್ ಕ್ಯಾರೆಕ್ಟರ್, ಅರಮನೆ ಗಿಳಿ ಅಂತಲೇ ಶುರುವಾಗಿ ಡೆಬ್ಯೂ ಹೇಳಿದ್ನಲ್ಲ ನಾನು. ಅದು ಸೀರಿಯಲಿಂದ ಆಚೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಆ ಸೀರಿಯಲಲ್ಲಿ ಆ ಕ್ಯಾರೆಕ್ಟರ್ ನನ್ನ ಬದಲು ಮಾಡಿದವ್ರದ್ದು 3 ತಿಂಗಳಿತ್ತು ಅಷ್ಟೇ. ಸೊ ನಂದು ಸೀರಿಯಲ್ ಶುರುವಾಗಿದ್ದ ದಿನ ಆ ಸೀರಿಯಲಲ್ಲಿ ಆ ಕ್ಯಾರೆಕ್ಟರ್ ಆಕ್ಸಿಡೆಂಟಾಗಿ ಸತ್ತೋಗುತ್ತೆ, ನನ್ನ ಟೆಲಿಕಾಸ್ಟ್ ಆಗಿದ್ದ ದಿನ. ಇಟ್ ವಾಸ್ ಅ ಕೋ ಇನ್ಸಿಡೆಂಟ್. ಸೊ ಅಲ್ಲಿಗೆ ಏನೋ ಬ್ಯಾಲೆನ್ಸ್ ಆಯಿತು, ದೇವ್ರ ದಯೆ, ಆಶೀರ್ವಾದ ಸಿಕ್ತು. ಸೀರಿಯಸ್ಲಿ ನನಗೆ ಹೇಳಿಲ್ವಾ, ನಾನು ತಮಾಷೆಗಂತೂ ಹೇಳ್ತಿಲ್ಲ, ಟು ಬಿ ಫ್ರ್ಯಾಂಕ್ ನನಗೆ ಆ ಟೈಮಲ್ಲಿ ಅವ್ರು ಆಡಿದ ಮಾತುಗಳು ಮಾತ್ರ ಇದೆಯಲ್ಲ, ಸಮಥಿಂಗ್ ನನ್ನ ಲೈಫಲ್ಲಿ ಮೆರೆಯಲ್ಲ.